ಹಲೋ ಹಾಲ್ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಿನಿಲಾಗ್ ಆಗಿರುತ್ತೆ. ಮಾರ್ನಿಂಗ್ 6 o'clock. ಇನ್ನು ನೋಡಿ ಹೆದೊಳ್ಳ ಬೇಡವಾ ಅನ್ನೋ ಮೂಡಲ್ಲೇ ಎದ್ದಿದ್ದೀನಿ. ಸೊ ಔಟ್ಸೈಡ್ ಡೋರ್ ತೆಗೆದು ನೋಡಿದ್ರೆ ಎಷ್ಟು ಕಾಮಾಗಿ ಕೂಲಾಗಿ ಎಷ್ಟು ಸಖತ್ತಾಗಿ ಕಾಣ್ತಿತ್ತು ಗೊತ್ತಾ ವೆದರು. ಈ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ಬಿಫೋರ್ 6 ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಕಾಮ್ ಫೀಲಿಂಗ್ ಬರುತ್ತೆ. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟ್ ಪಟ ಅಂತ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಬಿಕಾಸ್ ಏನಕ್ಕೆ ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಹರಕೆ ಹೊತ್ಕೊಂಡಿದ್ರು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಆಂಜನೇಯ ಟೆಂಪಲಲ್ಲಿ ಅಂತ. ಸೊ ಅದನ್ನು ನಾವು ಇವತ್ತು ಮಾಡಿಸ್ತಾ ಇದ್ದೀವಿ. ಮುಂಚೆನೇ ಕಾಲ್ ಮಾಡಿ ಎಲ್ಲ ಪೇ ಮಾಡಿ ಹೇಳಿತ್ತು. ಸೊ ಇವತ್ತು ಅವ್ರು ರೆಡಿ ಮಾಡಿರ್ತಾರೆ. ಸೊ ಏನಿಲ್ಲ, ಜಸ್ಟ್ ಪೂಜೆ ಮುಗಿಸ್ಕೊಬರೋದಷ್ಟೇ. ಎನಿವೆ ಪಟ ಅಂತ ರೆಡಿ ಆಗಿಬಿಡೋಣ. ಫಸ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು. ಮಾಯ್ಶ್ಚರೈಸರ್ ಜಾಸ್ತಿ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪೀನಟ್ ಅಷ್ಟು ತೊಗೊಂಡು ನೀವು ತಮ್ಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ರಬ್ ಮಾಡಿ ಅದು ಬಿಸಿ ಆಗುತ್ತಲ್ಲ ಅದನ್ನು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಫೇಸ್ಗೆ ಬೇಗ ಸೆಟಲ್ ಆಗುತ್ತೆ. ಅದ್ರ ಜೊತೆಗೆ ಕತ್ತಕ್ಕೆ ಕೂಡ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಲಿಪ್ಸ್ಟಿಕ್ನೇ ಬ್ಲಷರ್ ಥರ ಕೂಡ ಯೂಸ್ ಮಾಡ್ಕೊಂಬಿಟ್ಟೆ. 2 in 1. ನನ್ನ ಮಗಳು ಮಲಗಿದ್ಲು. ನನ್ನ ಸೌಂಡ್ ಕೇಳಿ ಎದ್ದಿದ್ದಾಳೆ, ಅಮ್ಮ ಸೊಳ್ಳೆ ಕಚ್ತಿದೆ ಅಂತ. ಸೊಳ್ಳೆಗೂ ನನ್ನ ಮಗಳಿಗೂ ಜನ್ಮದ ಅನುಬಂಧ. ಎನಿವೆ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ದೀಪ ಹಚ್ಬಿಟ್ಟು ಹೋಗೋಣ ಅಂತೇಳಿ ಬಂದೆ. ಎಲ್ಲ ಕೆಲಸ ಆಲ್ರೆಡಿ ಮುಗಿಸಿ ಸ್ನಾನಕ್ಕೆ ಹೋಗಿದ್ದೆ. ದೇವ್ರಿಗೆ ದೀಪ ಹಚ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಎಸ್ಟರ್ಡೇ ಫ್ರೈಡೇ ಆಗಿರೋ ಕಾರಣ ನಾನು ಎಸ್ಟರ್ಡೇನೇ ಎಲ್ಲ ಹೂವು ಚೇಂಜ್ ಮಾಡಿದ್ದೆ. ಹಾಗಾಗಿ ಇವತ್ತೇನು ಹೂವು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಎನಿವೆ ಟೈಮ್ ಆಗೋಗಿತ್ತು. ಪುರೋಹಿತರು ಆಲ್ರೆಡಿ 7:30 ಅಷ್ಟರಲ್ಲಿ ನೀವು ಬರಬೇಕಂತ ಹೇಳಿದರು. ಬಟ್ ನಾನು ಇಲ್ಲಿ ಹೊರಟಾಗೇ 7:15 ಆಗೋಗಿತ್ತು. ಇನ್ನೊಂದು 15 minutes ಟೈಮ್ ಇತ್ತು. ಅಷ್ಟರಲ್ಲಿ ದೇವಸ್ಥಾನ ರೀಚ್ ಆದೋ. ನಾವು ಹೇಳಿದ ಟೈಮ್ಗಿಂತ ಒಂದು 10 minutes ಲೇಟ್ ಆಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ದೇವಸ್ಥಾನ ರೀಚ್ ಆಗಿ ಕಾಲನ್ನ ತೊಳ್ಕೊಂಡು ಈಚೆ ಇರೋ ನೆಗೆಟಿವ್ ಎನರ್ಜಿ ಎಲ್ಲ ಒಳಗಡೆ ಹೋಗ್ಬಾರ್ದಲ್ವ. ಹಾಗಾಗಿ ಹಿಂಡಿನ ಖಂಡಿತ ವಾಶ್ ಮಾಡಿ. ನೀವೆಲ್ಲರೂ ದೊಡ್ಡವ್ರು ಅದಕ್ಕೆ ಹೇಳೋದು ಹಿಂಡಿ ವಾಶ್ ಮಾಡಬೇಕಂತ ಹೇಳಿ. ಸೊ ಅಲ್ಲಿಂದ ನೆಕ್ಸ್ಟು ಒಂದು ಸ್ವಲ್ಪ ಎಳ್ಬತ್ತಿ ತೊಗೊಂಡು ಕುಂಡಕ್ಕೆ ಎಳ್ಬತ್ತಿ ಹಾಕಿಬಿಟ್ಟು ತುಳಸಿ ತೊಗೊಂಡು ದೇವ್ರನ್ನ ನಮ್ಮ ಬಾಸ್ನ ನೋಡೋಣ ಅಂತ ಹೇಳಿ ಒಳಗಡೆ ಹೋದೋ. ಆಂಜನೇಯ ಟೆಂಪಲಲ್ಲಾಗಿರ್ಬೋದು ಅಥವಾ ಶನ್ಮಾತ್ಮ ಟೆಂಪಲಲ್ಲಾಗಿರ್ಬೋದು ತುಳಸಿ ಅಥವಾ ಏನದು ಹೆಸರು ಕಾಳು ಕೊಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಮಗೇನಾದ್ರು ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಕೇಳಿದ್ದೀನಿ. ಹೇಗೆ ಕಾಣ್ತಿದ್ದಾರೆ ನಮ್ಮ ಬಾಸ್ ಅಲ್ಲಿಂದನೇ ಎಲ್ಲರೂ ಕೈ ಮುಗಿರಿ, ಎಲ್ರಿಗೂ ಒಳ್ಳೇದು ಮಾಡು ದೇವ್ರೆ. ಪೂಜೆ ಮುಗಿಸ್ಕೊಂಡು ಪ್ರಸಾದ ಪುಳಿಯೋಗರೆ ಮಾಡಿದರು, ಇಸ್ಕೊಂಡು ಮನೆಗೆ ಹೊರಟು. ಎನಿವೆ ಬಾಯ್, ಟೇಕ್ ಕೇರ್.